ಹಲೋ ಎವ್ರಿವನ್. ಈ ಪ್ರೊಕ್ಯೂರ್ಮೆಂಟಲ್ಲಿ ನಿಮ್ಮದು ಅಕೌಂಟ್ ಕ್ರಿಯೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಿಮ್ಮ ವೆಬ್ಸೈಟಿಗೆ ಹೋಗಿ ಈ ಪ್ರೊಕ್ಯೂರ್ಮೆಂಟ್ ಕರ್ನಾಟಕ.gov.in ಅಂತ ಟೈಪ್ ಮಾಡಬೇಕು. ಆಮೇಲೆ ಇದು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪೋರ್ಟಲ್ ಅಂತ ಇಲ್ಲಿ ಬಂದ ಮೇಲೆ ಗುತ್ತಿಗೆದಾರರ ನೋಂದಣಿ ಅಂತ ಇದನ್ನ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ಇವೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ನೀವು ಅಗ್ರಿ ಅಂತ ಕ್ಲಿಕ್ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಇಲ್ಲಿ ಅಪ್ಲಿಕೆಂಟ್ ಟೈಪ್, ಇನ್ ಕೇಸ್ ನೀವು ಕಂಪ್ನಿ ಮಾಡ್ತಿದ್ರೆ ಕಂಪ್ನಿ, ಸೋಲ್ ಪ್ರೊಪ್ರೈಟರ್ ಕಂಪ್ನಿ, ಪಾರ್ಟ್ನರ್ಶಿಪ್ಪು, ಅದರ್ಸ್ ಇದ್ದರೆ, ಫಾರಿನ್ ಕಂಪ್ನಿ ಇದ್ದರೆ, ಇಲ್ಲಿ ನಾನು ಸೋಲ್ ಪ್ರೊಪ್ರೈಟರ್ ಮಾಡ್ತಾ ಇರೋದು ಇವಾಗ. ಇದಾದಮೇಲೆ ಇನ್ ಕೇಸ್ ಪ್ರೊಪ್ರೈಟರ್ ಅಥರೈಸ್ ಸಿಗ್ನೇಚರ್ ಇದ್ದರೆ ಅವನ್ನೇ ಮಾಡಬೇಕು. ಇಲ್ಲ ನಾಮಿನೇಟೆಡ್ ಇದ್ದರೆ ನಾಮಿನೇಟೆಡ್ ಯೂಸರ್ ಮಾಡಬೇಕು. ನಂದಿಲ್ಲಿ ಅಥರೈಸ್ ಸಿಗ್ನೇಚರ್ ಅದನ್ನು. ಆಮೇಲೆ ನೀವು DSC ಇನ್ಸ್ಟಾಲ್ ಮಾಡಬೇಕು ನಿಮ್ಮ ಸಿಸ್ಟಮ್ಗೆ. DSC ಇನ್ಸ್ಟಾಲ್ ಮಾಡಿದ್ಮೇಲೆ ಇದು ಪ್ರೊಸೆಸ್ಸಲ್ಲಿ ಇರುತ್ತೆ. ಈ ಥರ ಈ ಪಾಪಪ್ಪಿಗೆ ನೀವು ಕಂಟಿನ್ಯೂ ಅಂತ ಹೇಳಬೇಕಾಗತ್ತೆ. ಆಟೋಮೆಟಿಕ್ ಇದೆಲ್ಲ ಸಿಗ್ನೇಚರ್ ತೊಗೊತದೆ, ಬಟ್ ಜಸ್ಟ್ ನಾವು ಪಾಸ್ವರ್ಡ್ ಅಷ್ಟೇ ಹಾಕೋದಿರುತ್ತೆ. ಇವಾಗ ಪಾಸ್ವರ್ಡ್ ಹಾಕ್ತೀನಿ. ಹಾಕಿ ಲಾಗಿನ್ ಕೊಟ್ಟ ಮೇಲೆ ಇಲ್ಲಿ ನಾವು ಯಾರು ರಿಜಿಸ್ಟರ್ ಮಾಡ್ತೀವಲ್ಲ ಅವರು ಪ್ಯಾನ್ ನಂಬರ್ ಹಾಕಬೇಕು. ಇನ್ ಕೇಸ್ ಕಂಪ್ನಿ ಇದ್ದರೆ ಕಂಪ್ನಿ ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ನೋ. ಆಟೋಮೆಟಿಕಲಿ ನೋ ಅಂದಮೇಲೆ ಕಂಪ್ನಿ ನೇಮ್ ರಿಕ್ವೈರ್ಮೆಂಟ್ ಇಲ್ಲ. ಇವೆಲ್ಲ ಪ್ಯಾನ್ ಆ್ಯಸ್ ಪರ್ ಪ್ಯಾನ್ ಪ್ರಕಾರ ನೇಮ್ ಹಾಕಬೇಕು. ಫಸ್ಟೇನ ಇಲ್ಲಿ ಅಫಿಡವಿಟ್ ಅದನ್ನು ಎಲ್ಲ ಸಿಗ್ನೇಚರ್ಸು ನಾನು ಸೇವ್ ಮಾಡಿಟ್ಕೊಂಡಿದ್ದೀನಿ, ಅವನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅವೆಲ್ಲ ಆ್ಯಸ್ ಪರ್ ಇಲ್ಲಿ ಫಾರ್ಮೆಟ್ ಅದಲ್ಲ ಅದ್ರ ಪ್ರಕಾರನೇ ಹಾಕಬೇಕು. ಈಗ ಪ್ಯಾನ್ ಕಾರ್ಡ್ ಅಪ್ಲೋಡ್ ಆಯಿತು. ನಾನಿವಾಗ ಕಂಟಿನ್ಯೂ ಅಂತ ಕೊಡ್ತೀನಿ. ಇಲ್ಲೆಲ್ಲ ಯಾವುದೆಲ್ಲ ಕಂಪಲ್ಸರಿ ಇದಾವಲ್ಲ ಅವೆಲ್ಲ ಕಂಪಲ್ಸರಿ ಡಾಟಾ ಹಾಕೋಕ್ಕೆ ಬೇಕು. ನಾನು ಡೆಮೋ ಈಗ ನಿಮಗೆ ಹೇಳೋಕ್ಕಾಗಿ ಡೆಮೋ ಹಾಕ್ತಾಯಿದ್ದೀನಿ. ಇವೆಲ್ಲ ಕಂಪಲ್ಸರಿ ಇರೋದನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಇಮೇಲ್ ID ಕಂಪಲ್ಸರಿ ವ್ಯಾಲಿಡ್ ಇಮೇಲ್ ID ನ ಹಾಕಬೇಕು. ಇದಕ್ಕೆ ಯೂಸರ್ ID ಪಾಸ್ವರ್ಡ್ ಬರುತ್ತೆ. ನೆಕ್ಸ್ಟ್ ಇನ್ ಕೇಸ್ ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ಹಾಕಿ ಕಂಟಿನ್ಯೂ ಅಂತ ಕೊಡಬೇಕು. ಇಲ್ಲಿ ನೇಚರ್ ಆಫ್ ಬಿಸ್ನೆಸ್ ಇದು 3 ಹಾಕೋದು ಬೆಟರ್. ಇನ್ ಕೇಸ್ ಏನಾದರೂ ನಿಮಗೆ ಮೇಲಿಗೆ ಟೆಂಡರ್ ಬಗ್ಗೆ ನೋಟಿಫಿಕೇಶನ್ ಬೇಕಂದರೆ ಒಂದು 2 ಕ್ಲಿಕ್ ಮಾಡಬೇಕು. ಆಮೇಲೆ ಉಳಿದದ್ದೆಲ್ಲ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಬೇಕು, ಕಂಪಲ್ಸರಿ ಇರೋದ್ರಿಂದ. ಇನ್ ಕೇಸ್ ನಿಮ್ಮದು EMD ಅಮೌಂಟ್ ಮುಂದೆ ಏನಾದರೂ ಎಲ್ಲ ರೀಫಂಡ್ ಅದ ಇದೇ ಬ್ಯಾಂಕಿಗೆ ಬರುತ್ತೆ.
ಇಲ್ಲಿ ಬ್ಯಾಂಕದ್ದು ಫಸ್ಟ್ ಪೇಜನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಬ್ಯಾಂಕ್ ಅಕೌಂಟ್ ನಂಬರ್ ವೆರಿಫಿಕೇಷನ್ ಸಂಬಂಧ ಹಾಕಿ ಕಂಟಿನ್ಯೂ ಅಂತ ಕೊಡಬೇಕು. ಬಿಫೋರ್ ಫೈನಲ್ ಸಬ್ಮಿಷನ್ ಜಸ್ಟ್ ನೀವು ಒಂದು ಸಲ ಚೆಕ್ ಮಾಡಬೇಕು ಎಲ್ಲ ಕರೆಕ್ಟ್ ಇದೆ ಅಂತ ಡಾಟಾ. ಅದೆಲ್ಲ ಆದಮೇಲೆ ರಿಜಿಸ್ಟರ್ ಅಂತ ಕೊಟ್ಟರೆ ನೆಕ್ಸ್ಟು ಪೇಮೆಂಟ್ ಪ್ರೊಸೆಸ್ ಬರುತ್ತೆ. ಓನ್ಲಿ 500 ರೂಪೀಸ್ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ಅದನ್ನು ಪೇಮೆಂಟ್ ಮಾಡಿಬಿಟ್ರೆ ನಿಮ್ಮದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಂಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ ಕೇಸ್ ಲೈಕ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್.